ಈ ಒಂದು ವಿಡಿಯೋ ನೋಡಿ. ಇವಾಗ ನೋಡ್ಕೊಂಡ್ ಬಂದ್ರಲ್ಲ ವಿಡಿಯೋ. ಈ ರೀತಿ ವಿಡಿಯೋಸ್‌ನ ಮೊಬೈಲ್‌ನಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ರೀತಿ ವಿಡಿಯೋನ ಎಡಿಟ್ ಮಾಡಕ್ಕೆ ಪ್ಲೇ ಸ್ಟೋರಲ್ಲಿ ಇನ್ಸರ್ಟ್ ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪ್‌ನ ಸರ್ಚ್ ಮಾಡ್ಕೊಂಡು ಡೌನ್‌ಲೋಡ್ ಮಾಡ್ಕೊಳ್ಳಿ. ಡೌನ್‌ಲೋಡ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ವಿಡಿಯೋ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನ್ಯೂ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮ್ ಗ್ಯಾಲರಿಲಿರೋ ಫೋಟೋಸು, ವಿಡಿಯೋಸು ಎಲ್ಲ ತೋರಿಸುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್‌ಗೆ ವಿಸಿಟ್ ಮಾಡಿ ಈ ಒಂದು ವಿಡಿಯೋನ ಡೌನ್‌ಲೋಡ್ ಮಾಡ್ಕೊಳ್ಳಿ. ಡೌನ್‌ಲೋಡ್ ಮಾಡ್ಕೊಂಡು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ಇಲ್ಲಿ ಕನ್ವರ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯೂಟ್ಯೂಬ್ ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕು. 16:9 ರೇಷನ್ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ರೊಟೇಟ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ರೊಟೇಟ್ ಆಪ್ಷನ್ ಮೇಲೆ ಒಂದು 3 ಸಲ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಈ ಒಂದು ವಿಡಿಯೋ ಸ್ಟ್ರೈಟ್ ಆಗಿದ್ದು ಈ ರೀತಿ ಲ್ಯಾಂಡ್‌ಸ್ಕೇಪ್‌ಗೆ ಬರುತ್ತೆ. ಇವಾಗ ಮ್ಯೂಸಿಕ್‌ನ ಆಡ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಆಡಿಯೋ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮೈ ಮ್ಯೂಸಿಕ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಮ್ಮ ಫೋನಲ್ಲಿರೋ ಆಡಿಯೋಸ್ ಅಥವಾ ಸಾಂಗ್ಸ್‌ನ ಇಲ್ಲಿ ತೋರಿಸುತ್ತೆ. ನಮ್ಗೆ ಇಷ್ಟ ಆಗೋ ಸಾಂಗ್‌ನ ನಾವು ಇಲ್ಲಿ ಪ್ಲೇ ಮಾಡಿ ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ನಮ್ಮ ಹತ್ರ ಸಾಂಗ್ ಇಲ್ಲ, ನಮ್ಮ ಹತ್ರ ಬರೀ ವಿಡಿಯೋ ಇದೆ, ಅದನ್ನ ನಾವು ಸಾಂಗಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಗ್ಯಾಲರಿಲಿರೋ ವಿಡಿಯೋಸ್ ಎಲ್ಲ ತೋರಿಸುತ್ತೆ. ಯಾವ ವಿಡಿಯೋನ ನಾವು ಆಡಿಯೋಗೆ ಕನ್ವರ್ಟ್ ಮಾಡಬೇಕು ಅಂತ ಇರ್ತೀವಿ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಆ ಒಂದು ವಿಡಿಯೋ ಈ ರೀತಿ ಆಡಿಯೋಗೆ ಕನ್ವರ್ಟ್ ಆಗುತ್ತೆ. ಈ ಒಂದು ಸಾಂಗ್ ಅಲ್ಲಿ ನಾವು ಸ್ಟಾರ್ಟಿಂಗು, ಎಂಡಿಂಗು ಮತ್ತೆ ಮಿಡಲ್ ಅಲ್ಲಿ ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಬಹುದು. ಮತ್ತೆ ಈ ಒಂದು ಸಾಂಗ್ಗೆ ಸ್ವಲ್ಪ ಲಾಂಗ್ ಇದ್ದು ಈ ಒಂದು ವಿಡಿಯೋ ಸ್ವಲ್ಪ ಚಿಕ್ಕ ಇದ್ರೆ ಅದನ್ನ ನಾವು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೂಪ್ಲಿಕೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ಅದೇ ರೀತಿ ಇನ್ನೊಂದು ವಿಡಿಯೋ ಡೂಪ್ಲಿಕೇಟ್ ಆಗುತ್ತೆ. ಅವಾಗ ನಾವು ಸಾಂಗ್ ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕವರೆಗೂ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಮಾಡ್ಕೊಬಹುದು. ಅವಾಗ ಸಾಂಗ್ ಎಷ್ಟು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಈ ಒಂದು ವಿಡಿಯೋ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪಿಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಅಲ್ಲಿಗೆ ಆಡ್ ಮಾಡ್ಬೇಕಾಗಿರುವಂತ ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್‌ಗೆ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ನೆಕ್ಸ್ಟ್ ಒಂದು ಫೋಟೋನ ಈ ಒಂದು ಬ್ಲಾಕ್ ಇಂಕ್ ಸ್ಪ್ಲಾಶ್ ಆಗುತ್ತಲ್ಲ ಅಲ್ಲಿಗೆ ಎಳ್ಕೊಂಡ್ ಬರ್ಬೇಕು. ನೆಕ್ಸ್ಟ್ ಫೋಟೋನ ನಾವು ಈ ರೀತಿ ಝೂಮ್ ಮಾಡ್ಕೊಬೇಕು. ಒಂದು ಬ್ಲಾಕ್ ಕಲರ್ ಇದೆಯಲ್ಲ ಅದು ಪೂರ್ತಿ ಕವರ್ ಆಗೋವರೆಗೂ ಈ ರೀತಿ ಝೂಮ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಬ್ಲೆಂಡ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಅವಾಗ ಈ ರೀತಿ ಬರುತ್ತೆ. ನೆಕ್ಸ್ಟ್ ಈ ಒಂದು ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಎಡಗಡೆ ಸೈಡ್ ಅಲ್ಲಿ ಇನ್ನೊಂದು ಇಂಕ್ ಸ್ಪ್ಲಾಶ್ ಎಫೆಕ್ಟ್ ಬರ್ತಿದೆಯಲ್ಲ ಆ ಟೈಮಿಂಗ್ಸ್‌ಗೆ ನಾವು ಇಲ್ಲಿ ಕಟ್ ಮಾಡ್ಕೊಬೇಕು. ಯಾಕಂದ್ರೆ ಆ ಟೈಮಿಂಗ್ಸ್‌ಗೆ ಇನ್ನೊಂದು ಫೋಟೋನ ಆಡ್ ಮಾಡ್ಕೊಬೇಕಲ್ಲ. ಸೊ ಅದಕ್ಕೇನೆ ನಾವು ಈ ರೀತಿ ಫೋಟೋನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಎಡಗಡೆ ಸೈಡ್ ಇಂಕ್ ಸ್ಪ್ಲಾಶ್ ಎಫೆಕ್ಟ್ ಬರ್ತಿದೆಯಲ್ಲ ಅಲ್ಲಿಗೆ ಫೋಟೋನ ನಾವು ಆಡ್ ಮಾಡ್ಕೊಬೇಕು ಆ ಒಂದು ಟೈಮಿಂಗ್ಸ್‌ಗೆ. ಇವಾಗ ಒಂದು ಫೋಟೋನ ನಾನಿಲ್ಲಿ ಪಿಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ನಾನು ಝೂಮ್ ಮಾಡ್ಕೊತೀನಿ. ಆ ಒಂದು ಬ್ಲಾಕ್ ಎಫೆಕ್ಟ್ ಕವರ್ ಆಗೋವರೆಗೂ ಈ ರೀತಿ ಝೂಮ್ ಮಾಡ್ಕೊಂಡು ನೆಕ್ಸ್ಟ್ ಸೇಮ್ ಇದೇ ರೀತಿ ಇಲ್ಲಿ ಹಾಗೆ ಸ್ವೈಪ್ ಮಾಡಿ ಇಲ್ಲಿ ಬ್ಲೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಆ ಒಂದು ವಿಡಿಯೋದಲ್ಲಿ ಇಂಕ್ ಸ್ಪ್ಲಾಶ್ ಆಗುತ್ತಲ್ಲ ಆ ಒಂದು ಟೈಮಿಂಗ್ಸ್‌ಗೆ ನಾವು ಒಂದು ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಇಲ್ಲಿ ಬ್ಲೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್‌ಗೆ ಇಲ್ಲಿ ನಾನು ಒಂದು 4 ಫೋಟೋಸ್‌ನ ಆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ಸಾಂಗ್ ಲಿರಿಕ್ಸ್‌ಗೆ ನಾವು ಟೆಕ್ಸ್ಟ್‌ನ ಆಡ್ ಮಾಡ್ಕೊಬೇಕು. ಆ ಒಂದು ಸಾಂಗ್ ಅಲ್ಲಿ ಏನೋ ಒಂದು ಪದ ಬರುತ್ತೆ ಅದನ್ನ ನಾವು ಇಲ್ಲಿ ಟೆಕ್ಸ್ಟ್‌ನ ಟೈಪ್ ಮಾಡ್ಕೊಬೇಕು. ಟೆಕ್ಸ್ಟ್‌ನ ಆಡ್ ಮಾಡಕ್ಕೆ ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಸಾಂಗ್ ಅಲ್ಲಿ ಆ ಒಂದು ಪದ ಏನಿರುತ್ತೆ ಸ್ಟಾರ್ಟಿಂಗು ಅದನ್ನ ನಾವು ಇಲ್ಲಿ ಟೈಪ್ ಮಾಡ್ಕೊಬೇಕು. ಎಕ್ಸಾಂಪಲ್‌ಗೆ ಈ ಒಂದು ಸಾಂಗ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಸಾಂಗ್ ಅಲ್ಲಿ ಸ್ಟಾರ್ಟಿಂಗು ಮನಸ್ಸಿನ ಅಂತ ಒಂದು ಪದ ಇದೆ. ಆ ಒಂದು ಪದನ ನಾನು ಇಲ್ಲಿ ಟೈಪ್ ಮಾಡ್ಕೊಂಡೆ. ನಾವು ಟೈಪ್ ಮಾಡ್ಕೊಂಡಿರೋ ಟೆಕ್ಸ್ಟ್‌ಗೆ ಒಂದ್ ಸ್ವಲ್ಪ ಡಿಸೈನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕಲರ್ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಟೆಕ್ಸ್ಟ್ ಕಲರ್‌ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಮತ್ತೆ ಒಂದು ಟೆಕ್ಸ್ಟ್‌ಗೆ ಬಾರ್ಡರ್ ಕಲರ್‌ನ ಸೆಲೆಕ್ಟ್ ಮಾಡ್ಕೊಬಹುದು. ಮತ್ತೆ ನಾವು ಟೈಪ್ ಮಾಡ್ಕೊಂಡಿರೋ ಟೆಕ್ಸ್ಟ್‌ನ ಸ್ವಲ್ಪ ಗ್ಲೋ ಕಾಣಬೇಕು ಅಂದ್ರೆ ಇಲ್ಲಿ ಗ್ಲೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಬ್ಲಾಕ್ ಕಲರ್ ಅಥವಾ ನಿಮ್ಗೆ ಇಷ್ಟ ಆಗೋ ಕಲರ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಒಂದು ಟೆಕ್ಸ್ಟ್ ಈ ರೀತಿ ಗ್ಲೋ ಆಗಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ಎ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ನಾವು ಟೆಕ್ಸ್ಟ್ ಫಾಂಟ್ ಸ್ಟೈಲ್‌ನ ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಲಾಸ್ಟ್‌ನಲ್ಲಿ ಆನಿಮೇಷನ್ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಟೆಕ್ಸ್ಟ್‌ಗೆ ನಾವು ಆನಿಮೇಷನ್ ಸೆಲೆಕ್ಟ್ ಮಾಡ್ಕೊಬಹುದು. ಯಾವ ರೀತಿ ಆನಿಮೇಷನ್ ಬೇಕು ಆ ರೀತಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಈ ರೀತಿ ಆನಿಮೇಷನ್‌ಗಳು ಇರುತ್ತೆ ಆ ಒಂದು ಟೆಕ್ಸ್ಟ್‌ಗೆ. ಟೆಕ್ಸ್ಟ್‌ನ ಟೈಪ್ ಮಾಡಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಆನಿಮೇಷನ್‌ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಟೆಕ್ಸ್ಟ್ ಇಲ್ಲಿ ಆಡ್ ಆಗುತ್ತೆ. ಆ ಒಂದು ಸ್ಟಾರ್ಟಿಂಗ್ ಒಂದು ಪದ ಬರುತ್ತಲ್ಲ ಆ ಸಾಂಗ್ ಅಲ್ಲಿ ಆ ಒಂದು ಟೈಮಿಂಗ್ಸ್‌ಗೆ ನಾವು ಈ ರೀತಿ ಆ ಒಂದು ಟೆಕ್ಸ್ಟ್ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕು.
ಇದೇ ರೀತಿ ನಾವು ಆ ಒಂದು ಸಾಂಗ್ ಅಲ್ಲಿ ಬರೋ ಪ್ರತಿ ಒಂದು ಪದಕ್ಕೂ ನಾವು ಟೆಕ್ಸ್ಟ್ ನ ಟೈಪ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕು. ಟೆಕ್ಸ್ಟ್ ನ ಕಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಆರನ್ನ ಸ್ವಲ್ಪ ಮುಂದಕ್ಕೆ ತಗೊಬಂದ್ರೆ ಆ ಒಂದು ಟೆಕ್ಸ್ಟ್ ಟೈಮಿಂಗ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ. ಇದೇ ರೀತಿ ನಾನು ಈ ಸಾಂಗ್ ಅಲ್ಲಿ ಬರೋ ಪ್ರತಿ ಒಂದು ಪದನು ಸಹ ಇಲ್ಲಿ ಟೆಕ್ಸ್ಟ್ ನ ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ ಒಂದು ಸಾಂಗ್ ಜಾಸ್ತಿ ಲಾಂಗ್ ಇಲ್ಲ, ಒಂದು 9 ಆರ್ 10 ಸೆಕೆಂಡ್ಸ್ ಇದೆ ಅಷ್ಟೇ. ಕಡಿಮೆ ಟೈಮಿಂಗ್ಸ್ ಇದ್ರೆ ಬೇಗನೆ ಆಗೋಗುತ್ತೆ ಟೆಕ್ಸ್ಟ್ ಟೈಪ್ ಮಾಡ್ಕೊಳ್ಳೋದು. ಸ್ವಲ್ಪ ಜಾಸ್ತಿ ಸೆಕೆಂಡ್ಸ್ ಟೈಮಿಂಗ್ಸ್ ವಿಡಿಯೋ ಇದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವಿಡಿಯೋ ಎಡಿಟಿಂಗ್ ಎಲ್ಲ ಆದ್ಮೇಲೆ ಮತ್ತೆ ಏನಾದ್ರು ಚೇಂಜಸ್ ಮಾಡ್ಕೊಳಂಗಿದ್ರೆ ಅದನ್ನ ಸ್ವಲ್ಪ ನೋಡ್ಕೊಂಡು ಚೇಂಜಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ವಿಡಿಯೋ ಡೌನ್ಲೋಡ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು 100% ಕಂಪ್ಲೀಟ್ ಆದ್ಮೇಲೆ ಆ ಒಂದು ವಿಡಿಯೋ ನಮ್ಮ ಫೋನ್ಗೆ ಡೌನ್ಲೋಡ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ತರಹದ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಅವಾಗ ನೀವು ಆ ಒಂದು ವಿಡಿಯೋನ ನೋಡಬಹುದು.